ರಾಜ್ಯಸಭೆಯಲ್ಲಿ ಚರ್ಚೆ ಮಸೂದೆಯ ಪರ 288 ಮತಗಳು ಬಂದವು. 4 ಜನ ಅಬ್ಸೆಂಟ್ ಇದ್ದರು. ನರೇಂದ್ರ ಮೋದಿ ಅವರೇ ಇರಲಿಲ್ಲ. ಯಾಕನ್ನೋ ವಿವರಗಳಿಗೆ ಬರ್ತೀನಿ ನಾನು. 4 ಜನ ಅಬ್ಸೆಂಟ್ ಇದ್ದಿದ್ದಕ್ಕೆ 288 ಮತಗಳು ಮಸೂದೆಯ ಪರ ಬಿದ್ದವು. 292 ಇದೆ ಸರ್ಕಾರದ ಬಲಾಬಲ. ಮಸೂದೆಯ ವಿರುದ್ಧ 232 ಮತಗಳು. ಒಟ್ಟು 520 ಮತಗಳ ಚಲಾವಣೆಗೊಂಡವು. 542ರಲ್ಲಿ 520 ಮತಗಳ ಚಲಾವಣೆಗೊಂಡವು. ಕಂಫರ್ಟಬಲ್ ಆಗಿ ಮಸೂದೆ ಪಾಸ್ ಆಯಿತು. ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಇಲ್ಲೂ ಪಾಸ್ ಆಗುತ್ತೆ, ಇಲ್ಲೇನು ಸಮಸ್ಯೆ ಇದ್ದಂಗಿಲ್ಲ. 236 ಇದೆ ಸಂಖ್ಯಾಬಲ, 118 ಇದ್ದರೆ ಬಿಲ್ ಪಾಸ್ ಆಗುತ್ತೆ. 126 ಸದಸ್ಯ ಬಲ ಆಡಳಿತ ಪಕ್ಷಕ್ಕೆ ರಾಜ್ಯಸಭೆಯಲ್ಲಿದೆ. NDA ಮೈತ್ರಿಕೂಟಕ್ಕೆ 126 ಇದೆ, INDAಗೆ 87 ಇದೆ. ಇತರೆ 23 ಸದಸ್ಯರಿದ್ದಾರೆ. ರಾಜ್ಯಸಭೆಯಲ್ಲಿ ಪಾಸ್ ಆಗೋದು ಕೂಡ ಕಷ್ಟ ಅಲ್ಲ. ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ, ಇವತ್ತು ರಾಜ್ಯಸಭೆಯಲ್ಲೂ ಬೆಳತನಕ ಮಾಡಿದರೆ ಇವರು ನೆನ್ನೆ 1 ಗಂಟೆ 45 ನಿಮಿಷದ ತನಕ ಲೋಕಸಭೆಯಲ್ಲಿ ಮಾಡಿದ್ದಾರೆ. ಅಂದರೆ ಯಾರ್ಯಾರು ಮಾತಾಡೋರಿದೆ, ಏನೇನು ಮಾತಾಡೋದಿದೆ ಮಾತಾಡೇ ಬಿಡಿ ಅನ್ನೋ ಥರ ನಿಂತ್ಕೊಂಡಿದ್ದಾರೆ.